ಹೌದು ಸರ್. ಆ್ಯಕ್ಚುಲಿ ಏನಾಯಿತು ಅಂದರೆ ನಮ್ಮೂರಲ್ಲಿ ಇವತ್ತು ಮಧ್ಯಾಹ್ನ ಒಂದು 3-4 ಗಂಟೆ ಟೈಮಲ್ಲಿ ಒಂದು ನಮ್ಮೂರಲ್ಲಿ ತುಂಬ ಕೇರಿಗಳಿದ್ದಾವೆ. ಒಂದು 7-8 ಕೇರಿಗಳಿದ್ದಾವೆ ಕೆಂಚೋಪದಲ್ಲಿ. ಎಲ್ಲ ಕೇರಿಗಳಲ್ಲೂ ಇಬ್ಬಿಬ್ಬರು 3-3 ಜನ ಹೋಗಿದ್ದಾರೆ. ಅಟ್ ಎ ಟೈಮ್ ಎಲ್ಲ ಮನೆಗಳಿಗೂ 3 ಬುಕ್ಸು, 1 ಬುಕ್ಕು 2 ಪಾಂಪ್ಲೆಟು ಹಂಚ್ಕೊತ ಹೋಗಿದ್ದಾರೆ. ನಮ್ಮೂರಿನ ಜನಗಳು ತುಂಬ ಜನ ಓದಿಲ್ಲ, ಜಸ್ಟ್ ತೊಗೊಂಡಿದ್ದಾರೆ. ಕೊನೆಗೆ ನನ್ನ ಹತ್ರ ಬಂದಿದ್ದಾರೆ. ನಮ್ಮ ಮನೆ ಇರೋದು ಕೊನೆಗೆ ನನ್ನ ಹತ್ರ ಬಂದಿದ್ದಾರೆ. ನಮ್ಮದು ಇಲ್ಲ ಬಸವೇಶ್ವರ ಬೀದಿ, ಲಿಂಗಾಯತ ಕೇರಿ ಬಸವೇಶ್ವರ ಬೀದಿ ಅಟ್ ಎಂಡಲ್ಲಿ ಬರುತ್ತೆ ನಮ್ಮ ಮನೆ. ಅಲ್ಲಿ ನನಗೆ ಬುಕ್ ಕೊಟ್ಟು ಹೋಗ್ತಾರೆ. ನಾನು ಫೋನಲ್ಲಿ ಮಾತಾಡ್ತಿರ್ತೀನಿ. ನಾನು ಆ ಟೈಮಲ್ಲಿ ನೋಡೋಲ್ಲ. ಜಸ್ಟ್ ಮೇಲ್ಗಡೆ ಹೊರಪುಟ ಮಾತ್ರ ನೋಡ್ತೀನಿ. ಅದು ನಿಮಗೆ ಒಳ್ಳೆಯ ಸುದ್ದಿ. ಅದ್ರ ಕೆಳಗಡೆ ಇದೆ, ನಿಮ್ಮ ದುಃಖವು ಸಂತೋಷವಾಗಿ ಬದಲಾಗುತ್ತದೆ. ನಮ್ಮೂರಾಗ ಎಲ್ಲರೂ ಹಿಂದೂಗಳು ಆರಾಮಾಗಿ ಖುಷಿಯಾಗಿ ಎಲ್ಲರೂ ಇದ್ದಾರೆ. ಬಟ್ ಆದರೂ ಇವರು ನಮ್ಗೇನು ದುಃಖ ಇದೆ ಅಂತ ಹೇಳಕ್ಕೆ ಬರ್ತೀರೋ ನಮಗೆ ಗೊತ್ತಿಲ್ಲ. ಅದನ್ನೆಲ್ಲ ಯಾಕೆ ಹೇಳಬೇಕು? ಅದು ಒಂದು. ಅದಾದಮೇಲೆ ನಾನು ನೋಡಲಿಲ್ಲ. ಇವ್ರು ಪಾಸ್ ಆದರು. ಆಮೇಲೆ ಬುಕ್ ತೆಗೆದು ನೋಡ್ತೀನಿ, ಇಲ್ಲಿದೆ ಯೇಸು ಕ್ರಿಸ್ತನ ಜನನ. ನಮ್ಮೂರಲ್ಲಿ ನನಗೆ ಗೊತ್ತಿರೋಂಗೆ ಯಾರೂ ಕ್ರಿಶ್ಚಿಯನ್ಸ್ ಇಲ್ಲ. ಅದಾದಮೇಲೆ ಇವ್ರು ಹಂಚಿರೋದು ಎಲ್ಲ ಮನೆಗಳು ಹಿಂದೂಗಳು ಮನೆಗಳು. ಇದು ಯಾಕೆ ನಡೀತಿದೆ? ನಮ್ಮೂರಿಗೆ ಯಾಕೆ ಬಂದು ಹಂಚಬೇಕು? ಫಸ್ಟ್ ಆಫ್ ಆಲ್ ಅಲ್ಲ, ತಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ತಾವು ಹಿಂದೂ ಧರ್ಮ ಇರ್ಬೋದು, ಆ ಕ್ರಿಶ್ಚಿಯನ್ಸ್ಗಳು ಅದೇ ದೇವರ ಧರ್ಮವನ್ನು ಪ್ರಚಾರ ಮಾಡೋದ್ರಿಂದ ತಮಗೇನು ಧಕ್ಕೆ ಬರ್ತದೆ? ನಮ್ಮ ಹಳ್ಳಿಗಳಲ್ಲಿ ಇದು ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆ, ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಹಳ್ಳಿಗಳಲ್ಲಿ ಎಸ್ಪೆಷಲಿ ಹಳ್ಳಿಗಳು ಟಾರ್ಗೆಟ್ ಆಗ್ತಿದ್ದಾವೆ. ಏನಕ್ಕೆ ಅಂದರೆ ಹಳ್ಳಿಗಳಲ್ಲಿ ಮುಗ್ಧ ಜನತೆಗಳು ತುಂಬ ಜನ ಇದ್ದಾರೆ. ಇದರಲ್ಲಿ ಬರ್ತಿರೋದು ಹೆಂಗಿದೆ ಅಂದರೆ, ನಾನು ಹೊರಪುಟದಲ್ಲಿ ತೋರಿಸ್ದೆ, ನಿಮ್ಮ ದುಃಖವು ಸಂತೋಷವಾಗಿ ಬದಲಾಗುತ್ತದೆ. ಈ ಥರ ಆಸೆಗಳನ್ನ ಹುಟ್ಟಿಸ್ತಿದ್ದಾರೆ. ಈ ಬುಕ್ಕಲ್ಲಿ ನಾನು ಓದ್ತಾ ಬಂದರೆ ಇವತ್ತು ಪೂರ್ತಿ ಓದಬೇಕಾಗತ್ತೆ. ನೀಟಾಗಿ ಬರ್ತಿದ್ದಾರೆ. ಕ್ರಿಸ್ತನ ಜನನ, ವಿಧವೆಗೆ ಏನು ಮಾಡಬೇಕು ಅಂದರೆ, ಅವಳು ಗಂಡ ಸತ್ತಾದ್ಮೇಲೆ ಅವಳಿಗೇನು ಆಮಿಷಗಳು ಒಡ್ಡೋದು, ಪ್ರತಿಯೊಂದು ತುಂಬ ಇದೆ. ನಾನು ತುಂಬ ಓದಕ್ಕೆ ಹೋಗಿಲ್ಲ, ಟೈಮ್ ಸಿಕ್ಕಿಲ್ಲ. ತುಂಬ ಜನಗಳು ಸೇರ್ಕೊಂಡ್ರು. ಇದು ಆಮೇಲೆ ದೆವ್ವ ಗಿವ್ವ ಅಂತ ಏನೇನೋ ಮೆನ್ಷನ್ ಮಾಡಿದ್ದಾರೆ. ಪ್ರೇತ ಬಲೆಯಲ್ಲಿ ಸಿಕ್ಕಾಕೊಂಡಾಗ ಏನು, ಧರ್ಮ ಕೊಡುವುದು, ತುಂಬ ಏನೇನೋ ಇದೆ. ಇದು ಹೆಂಗಿದೆ ಅಂದರೆ, ಕೊನೆಗೆ ಒಂದು ಪೇಜ್ ಇದೆ. ಇದರಲ್ಲಿ ಒಂದು 5-6 ಪೇಜ್ ಇದೆ. ಕೊನೆಗಿದೆ ನಿಮ್ಮ ತೀರ್ಮಾನದ ಓಲೆ. ಅಂದ್ರೆ ಹಿಂದೂ ಧರ್ಮದ ಜನಗಳನ್ನ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕೆಂಚಕೊಪ್ಪ ಗ್ರಾಮಕ್ಕೆ ಬಂದಿದ್ದಾರೆ ಹೇಗೆ ಅವರು ಅಂತ ಹೇಳಿ 100%, 1000%. ನಮ್ಮೂರು ಮಾತ್ರ ಅಲ್ಲ, ಸುತ್ತಮುತ್ತಲೂ ಆಗಿದೆ. ಇವಾಗ ಇಲ್ಲಿ ಓಡಾಡುವ ಜನಗಳು ಹೇಳಿದ್ದಾರೆ, ನಮ್ಮ ಸೈಡು ಆಗಿದೆ ಇದೇ ಥರ ಅಂತ. ಯಾರ್ಯಾರ ಮನೆ ಬಂದಾರೆ ಅಂತ ತಮಗೆ ಗೊತ್ತಿದೆಯಾ? ಎಲ್ಲ ಮನೆ 90% ಕವರ್ ಆಗಿದೆ. ಯಾಕೆಂದ್ರೆ ನಮ್ಮ ಮನೆ ಕೊನೆಗಿದ್ದು, ನನ್ನ ಮನೆ ಬಂದಮೇಲೆ ಗೊತ್ತಾಗಿದ್ದು. ನಮ್ಮೂರಿನ ಅಧ್ಯಕ್ಷರು, ಆಮೇಲೆ ನಮ್ಮೂರಿನ ಹುಡುಗರು ಇಲ್ಲಿ ಯಾರು ಬಸ್ ಸ್ಟ್ಯಾಂಡ್ ಸೈಡ್ ಸಿಗ್ತಾರೆ ಅವರಿಗೆಲ್ಲ ಹೇಳಿ, ಆಮೇಲೆ ಮುಖಂಡರೆಲ್ಲ ಬಂದುಬಿಟ್ಟು ಇವಾಗ ಮಾತಾಡ್ತಾ ಇದ್ದೀವಿ. ಈ ಮಕ್ಕಳು, ಈ 2 ಮಕ್ಕಳಿದ್ದಾರೆ ಇಲ್ಲಿ. 2 ಮಕ್ಕಳಿದ್ದಾರೆ. ಟೋಟಲು 10+ ಮೆಂಬರ್ಸ್ ಬಂದಿದ್ದಾರೆ. ಒಂದು 3 ಜನ ಲೇಡೀಸ್ ಬಂದಿದ್ದಾರೆ, ಒಂದು 3 ಜನ ಜೆಂಟ್ಸ್ ಬಂದಿದ್ದಾರೆ, ಆಮೇಲೆ ಒಂದು 6-7 ಜನ ಮಕ್ಕಳು ಬಂದಿದ್ದಾರೆ. ಈ ಮಕ್ಕಳಿಗೆ ನನಗೆ ಗೊತ್ತಿರೋಂಗೆ ಇವರಿಗೆ ಯಾರೂ ಹೈಸ್ಕೂಲ್ ಇಲ್ಲ, ಎಲ್ಲ ಪ್ರೈಮರಿ ಸ್ಕೂಲು. ಹೈಸ್ಕೂಲ್ ಇರ್ಬೋದು ಅಂದರೆ 15-18 ವರ್ಷ ಅಂದರೆ ಆಗಿರೋ ಚಾನ್ಸೇ ಇಲ್ಲ ಸರ್. ತಮ್ಮ ಹೆಸರು ಹೇಳಿ. ಶ್ರೇಯಸ್. ತಾವು ಇಲ್ಲಿ ನಮ್ಮ ಕೆಂಚಕೊಪ್ಪದ ಹಿಂದೂ ಧರ್ಮದವರು, ಎಸ್ಪೆಷಲಿ ಹಿಂದೂ, ಆಮೇಲೆ ಅದರಲ್ಲಿ ಏಕೆ ಇರ್ಬೋದು ಸಮುದಾಯ ಇರ್ಬೋದು, ಲಿಂಗಾಯತ ಸಮುದಾಯ ಇರೋದು, ST SC ಸಮುದಾಯಗಳು ಇರ್ಬೋದು, ಅವರು ಎಲ್ಲ ಸಮುದಾಯಗಳು ಸೇರ್ಕೊಂಡಿದ್ದಾರೆ. ಎಸ್ಪೆಷಲಿ ಈ ಪೊಲೀಸ್ ಇಲಾಖೆಯವರು, ರಕ್ಷಣಾ ಇಲಾಖೆಯವರು ಇಲ್ಲಿ ಬರುವಂಥದ್ದಾಗಿದೆ. ತಮ್ಮನ್ನ ಈ ಕ್ರಿಶ್ಚಿಯನ್ಸ್ಗಳ ಕನ್ವರ್ಟ್ ಮಾಡುವಂಥ ವಿಚಾರವನ್ನು, ಧರ್ಮ ಪ್ರಚಾರ ಮಾಡುವಂಥದ್ದನ್ನು ತಮಗೆ ಯಾರು ಕಳಿಸುವಂಥದ್ದಾಗಿದೆ ಅಂತ ಹೇಳಿ? ನಾವು ಬಂದಿದ್ದು ನಮ್ಮ ತಾತವರು ಕರ್ಕೊಂಡ್ಬಂದಿರು. ಯಾವ ಊರವರು? ಭದ್ರಾವತಿ. ಹೆಸರೇನು? ಶ್ರೇಯಸ್. ಯಾವ ಊರವರು? ಭದ್ರಾವತಿ. ಇಲ್ಲಿ ಬರೋಕೆ ಹೇಳಿದರೆ ಅವ್ರ ಹೆಸರೇನು? ಮೋಹನ್ ಅಂತಾನೆ. ಎಲ್ಲಿ ಅವರು ಮೋಹನ್ ಅವರು? ನಮ್ಮ ತಾತ ಭದ್ರಾವತಿಯಿಂದ ಬಂದಿದ್ದೀರಾ? ಇಲ್ಲಿ ಹೊನ್ನಾಳಿಯವರು ಯಾರು ಕ್ರಿಶ್ಚಿಯನ್ಸ್ಗಳು ಬಂದಿಲ್ವಾ ಇಲ್ಲಿ? ಇದ್ದಾರೆ. ಅವ್ರ ಹೆಸರು? ಪ್ರಕಾಶ್ ಅಂಕಲ್. ಅವ್ರು ಏನ್ ಮಾಡ್ಲಿಕ್ಕೆ ಹೇಳಿದ್ರು ತಮಗೆ? ಅದೇನು ಹೇಳಿದ್ರು? ಅಲ್ಲ ಬಜಿ, ಈಗ ಮನೆಗಳಿಗೆ ಹೋಗಿ ತಾವು ಬುಕ್ಸ್ ಅನ್ನು ಕೊಡುವಂಥದ್ದು ತಾವುಗಳು ಮಾಡಿದಿರಿ ಅಂತ ಹೇಳ್ತಾ ಇದಾರೆ. ಅಪಾದನೆ ಮಾಡುವಂಥದ್ದು ಆಗಿದೆ. ಯಾಕಂದ್ರೆ ಸಾರ್ವಜನಿಕ ವಸ್ತು ಸೇರ್ಕೊಂಡಿದ್ದಾರೆ. ಸುಮ್ಮನೆ ಅಪಾದನೆ ಮಾಡೋಕ್ಕಲ್ಲ. ಎಲ್ಲ ರಕ್ಷಣಾ ಇಲಾಖೆಯವರು ಬಂದಿದ್ದಾರೆ. ಅವ್ರಿಗೆ ಏನು ಮಾಡ್ತಾ ಇದ್ರಿ ತಾವುಗಳು ಅಂತ? ನಾವು ಕ್ರಿಸ್ಮಸ್ ಹಬ್ಬ ಅಲ್ಲ, ಅದಕ್ಕೆ ಹಂಚ್ತಾ ಇದ್ವಿ. ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಹಂಚ್ತಾ ಇದ್ವಿ ಅಂದ್ರೆ ನಿಮ್ಮ ಪಾದ್ರಿಯವರು ಹೇಳಿದ್ರಾ? ಯಾರು?
ನಿಮಗೆ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟರು ಅಂದರೆ ಇದನ್ನ ಧರ್ಮ ಪ್ರಚಾರ ಮಾಡಿ ಅಂತ ಹೇಳಿ? ಧರ್ಮ ಅದೇನು ಹೇಳಿಲ್ಲ. ನಮ್ಮ ತಾತವರೆಲ್ಲ ಕರ್ಕೊಂಡು ಬಂದರು. ನಾವು ಕ್ರಿಶ್ಚಿಯನ್ಸ್ಗಳು ಭದ್ರಾವತಿಯಲ್ಲಿ ಸುಮಾರು ಜನ ಇದ್ರಲ್ಲ, ಇವು ಲಿಂಗಾಯತರು, ಎಸ್ ಸಿ ಇಲ್ಲಿ ಯಾಕೆ ಬೇಕಾಗಿತ್ತು ಅಂತ ನಂಗೆ ಗೊತ್ತಿಲ್ಲ. ಅಂದ್ರೆ ಅವ್ರ ಆಪಾದನೆ ಅದು ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಅಲ್ಲಿ ಗೊತ್ತಿಲ್ಲ ಹೆಂಗ್ ಬಂದ್ರೆ ಇವತ್ತು ಮುಗ್ಧ ಹುಡುಗರು ಸರ್. ಭದ್ರಾವತಿ ಮೋಹನ್ ಅವ್ರು ಕಳಿಸಿದ್ದಾರೆ. ಯಾರು ಕಳಿಸಿದ್ದಾರೆ? ನಮ್ಮ ತಾತನ ಜೊತೆ ಬಂದ್ವಿ ನಾವು. ಅಂದ್ರೆ ಯಾರು? ಮನೆ ತಾತ ಅಲ್ಲ ಅವ್ರು. ನಮ್ಮ ತಾತ ಯಾರವ್ರು? ಮೋಹನ್ ಕುಮಾರ್. ಮೋಹನ್ ಕುಮಾರ್. ಸರ್ ನಮಸ್ತೆ. ತಾವು ನ್ಯಾಮತಿ ತಾಲೂಕಿನ ಕೆಂಚಕೊಪ್ಪ ಗ್ರಾಮದಲ್ಲಿ ಯೇಸು ಕ್ರಿಸ್ತವರ ಬುಕ್ಸ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಆಪಾದನೆ. ಧರ್ಮ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಷ್ಟಕ್ಕೊಂದು ಸಾರ್ವಜನಿಕರು ಸೇರುವಂಥದ್ದಾಗಿದೆ. ಅದಕ್ಕೆ ಉತ್ತರ ತಾವು ಕ್ರಿಶ್ಚಿಯನ್ಸ್ ಧರ್ಮೀಯರಾಗಿ ಉತ್ತರ ಕೊಡುವುದು ಹೇಗೆ? ನಾವು ಧರ್ಮ ಪ್ರಚಾರ ಮಾಡೋಕ್ಕೆ ಬಂದಿಲ್ಲ. ಮತ್ತೆ ಇವತ್ತು ಹಬ್ಬ ಇರೋದ್ರಿಂದ ಕ್ರಿಸ್ಮಸ್ ಗ್ರೀಟಿಂಗ್ ಕೊಡ್ತಾ ಇದ್ವಿ. ಇವ್ರು ಬೇಡ ಅಂದಮೇಲೆ ನಾವು ಹೋಗ್ತಾ ಇದ್ವಿ. ಇವ್ರು ತಡೆ ಮಾಡಿದರು, ನಮ್ಮ ಗಾಡಿ ಹೋಗ್ಬೇಡ್ರಿ, ಎಲ್ಲ ವಾಪಸ್ ತೊಗೊಂಡೋಗ್ರಿ ಅಂತೇಳಿ. ಅದಕ್ಕೆ ವಾಪಸ್ ತೊಗೊಂಡೋದಾಗ ಇವ್ರು ಅಡ್ಡ ಹಾಕಿದ್ರು ಅಷ್ಟೇ. ಅಡ್ಡ ಹಾಕಿದ್ರಂತ ನೀವು ಇರ್ಲಿಲ್ವಾ ಅಂತ? ಎಲ್ಲಿ ಇರಲಿಲ್ಲ, ಇಲ್ಲೇ ಇದ್ವಲ್ಲ. ಅಲ್ಲ, ನೀವೇ ಹೇಳಿದ್ರಲ್ಲ ಅಡ್ಡ ಹಾಕಿದ್ರ. ಅಲ್ಲ, ಅವರು ಹೇಳಿದ ಮೇಲೆ ನಾವು ವಾಪಸ್ ಬಂದಿದ್ವಿ. ಆಮೇಲೆ ಹೋಗ್ರಿ ಅಂತ ಕೆಲವು ಜನ ಅಂದರು, ಮತ್ತು ಕೆಲವು ಜನ ಅಡ್ಡ ಹಾಕಿದ್ರು. ಈ ಕೆಲವೊಂದು ಅಂದ್ರೆ ನಾವು ತಪ್ಪಾಗಿ ಭಾವಿಸ್ಬೇಡಿ. ಹೇಳಿ. ಬೇಕು ಈ ಜಾತ್ಯತೀತ ಈ ಹಿಂದೂ ಪಕ್ಷ ಇದೆ ಭಾರತ. ಓಕೆ, ನೀವು ಪ್ರಚಾರ ಮಾಡೋದು ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಕೆಂಚಕೊಪ್ಪ ಆಯ್ಕೆ ಮಾಡಿದ್ರಿ ಅನ್ನೋದು ಅವರ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ. ಅದಕ್ಕೆ ಉತ್ತರ ಕೊಡ್ಬೋದು. ಇಲ್ಲಿ ಒತ್ತಾಯವಾಗಿ ಅವ್ರಿಗೇನು ನಾವೇನು ಹೇಳಿಲ್ಲ. ಕ್ರಿಸ್ಮಸ್ಗೆ ಒಂದು ಗ್ರೀಟಿಂಗ್ಸ್ ಕೊಟ್ಟು ಪುಸ್ತಕ ಕೊಟ್ಟಿದ್ವಿ ನಿಜ. ಬಟ್ ಇವರು ಆಮೇಲೆ ಬೇಡ ಅಂದಮೇಲೆ ನಾವು ಹೋಗ್ತಾ ಇದ್ವಿ. ಆನಂತರ ಇವರು ಬಂದು ನಮಗೆ ಗಾಡಿಯನ್ನು ಅಡ್ಡ ಮಾಡಿದ್ರು. ಆಮೇಲೆ ಪೊಲೀಸರು ಬಂದು ಇದು ಮಾಡಿದ್ದಾರೆ. ತಾವು ಕೆಂಚಕೊಪ್ಪದ ಯಾವುದೇ ಗ್ರಾಮಕ್ಕೆ ಹೋದ್ರೆ ಅವ್ರು ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ನೀವು ಪ್ರಚಾರ ಮಾಡೋದು, ಬುಕ್ಸ್ ಕೊಡೋದು ತಪ್ಪು ಅಂತ ಒಂದು ಕಡೆ ಹಿಂದೂ ಧರ್ಮ ಆಗಿರ್ಬೋದು. ಆದರೆ ಆ ಗ್ರಾಮದವರು ಪರ್ಮಿಷನ್ ಹಿರಿಯರು ಕಿರಿಯರು ತಗೊಂಡು ನಾವು ಹಿಂಗೆ ಪ್ರಚಾರ ಮಾಡ್ತೇವೆ ಅಂತ ಯಾಕೆ ತಿಳಿಸಲಿಲ್ಲ ಅನ್ನೋದು ಕೂಡ ಅವರ ಆಪಾದನೆ ಇದೆ. ಉತ್ತರ ಕೊಡ್ಬೋದು ಹೇಗೆ ಅಂತ ಹೇಳಿ. ಸರಿ, ಸಂವಿಧಾನದಲ್ಲಿ 25 ಆಕ್ಟ್ ಹೇಳ್ತದೆ ಯಾವುದೇ ಧರ್ಮ ಪ್ರಚಾರ ಮಾಡ್ಬೋದಂತ ಇದೆ ಕಾನೂನಲ್ಲಿ. ಪ್ರಚಾರ ಮಾಡಬಹುದು ಅಂತ ಇದೆ. ಅದೇ ಪ್ರಚಾರ ಮಾಡಿದ್ ನಾವು ಮತ್ತೇನು ಇವರಿಗೆ ಏನು ತೊಂದರೆ ಮಾಡಿಲ್ಲ. ಇವರು ಬೇಡ ಅಂದಮೇಲೆ ನಿಲ್ಸಿದ್ವಿ. 25 ಆಕ್ಟ್ ಓದಿ ಗೊತ್ತಾಗತ್ತೆ. ನೀವು ಗ್ರಾಮದ ಯಾಕೆ ಪರ್ಮಿಷನ್ ತಗೊಂಡ್ ಬಂದಲ್ಲ ಅನ್ನೋದು ವಾದ ಆಗಿದೆ. ಅದ್ರ ಬಗ್ಗೆ ಸರ್, ನಾವು ಇವತ್ತು ಹಬ್ಬ ಇರೋದ್ರಿಂದ ನಾವು ಯಾರಿಗೂ ಏನು ಬಲವಂತವಾಗಿ ಮಾಡಿಲ್ಲ. ಸುಮ್ಮನೆ ಈ ರೋಡಲ್ಲಿ ಬರ್ತಾ ಇದ್ವಿ, ಗ್ರೀಟಿಂಗ್ಸ್ ಕೊಟ್ಟಿವಿ ಅಷ್ಟೇ, ಮತ್ತೇನು ಮಾಡಿಲ್ಲ. ರೋಡಲ್ಲಿ ಕೊಟ್ಟಿದ್ದೀರಾ, ಮನೆ ಕೊಟ್ಟಿದ್ದೀರಾ ನೀವು?